ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಹೋಪ್ ಎಲ್ಲರೂ ಕೂಡ ತುಂಬ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ಫಸ್ಟ್ ಟೈಮ್ ವಿಡಿಯೋ ಯಾರಾದರೂ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಯುಗಾದಿ ಹಬ್ಬ ಆದಮೇಲೆ ತುಂಬ ದಿವಸ ಆದಮೇಲೆ ಇವತ್ತು ಲಗ್ನ ಅಪ್ಲೋಡ್ ಮಾಡ್ತಾ ಇದ್ದೀರಾ. ಹಬ್ಬ ಆಗಿದ್ದು ಯಾವಾಗ, ಇವಾಗ ಲಗ್ನ ಆಗ್ತಾ ಇದ್ದೀರಾ ಅಂದ್ಕೊತಿದ್ದೀರಾ ಕೆಲವರು. ಹೌದು, ಸ್ವಲ್ಪ ಯೂಟ್ಯೂಬಲ್ಲಿ ಸ್ವಲ್ಪ ಪ್ರಾಬ್ಲಮ್ ಆಗಿಬಿಟ್ಟಿತ್ತು ನನಗೆ. ಅಂದರೆ ಯಾವುದೇ ವಿಡಿಯೋ ಅಪ್ಲೋಡ್ ಮಾಡಿದ್ರು ಕೂಡ ಸುಮ್ಮನೆ ಅರ್ಧಕ್ಕೆ ಅಪ್ಲೋಡ್ ಆಗೋದು, ಮತ್ತು ನೆಕ್ಸ್ಟ್ ಅರ್ಧಕ್ಕೆ ಸುಮ್ಮನೆ ನಿಂತ್ಕೊಬಿಡೋದು. ಮತ್ತು ಎಷ್ಟು ನೆಟ್ ಪ್ಯಾಕ್ನ ಹಾಕ್ಕೊಂಡು ಸುಮ್ಮನೆ ನೆಟ್ ಪ್ಯಾಕ್ ಎಲ್ಲ ವೇಸ್ಟ್ ಮಾಡಿಕೊಂಡೆ. ಅದು ಯಾಕೋ ವೀಡಿಯೋನೇ ಅಪ್ಲೋಡ್ ಆಗ್ತಾ ಇರಲಿಲ್ಲ. ಹಾಗಾಗಿ ಒಂದು 2-3 ದಿವಸ ಸುಮ್ಮನಾಗ್ಬಿಟ್ಟೆ, ನೋಡೋಣ ಏನಾಗುತ್ತೆ ಅಂತ. ಇವಾಗ ಅಪ್ಲೋಡ್ ಮಾಡಿದ್ದಕ್ಕೆ ಇವಾಗ ಸರಿ ಹೋಯಿತು. ಹಾಗಾಗಿ ಇವಾಗ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಇವತ್ತು ಯುಗಾದಿ ಹಬ್ಬ ಆಗಿರೋದ್ರಿಂದ ಎಲ್ಲರ ಮನೆಯಲ್ಲೂ ಕೂಡ ಎಲ್ಲರ ಮನೆಯಲ್ಲೂ ಕೂಡ ಒಬ್ಬಿಟ್ಟನ್ನ ಮಾಡಿರ್ತಾರೆ. ಹಾಗಾಗಿ ನಮ್ಮ ಮನೆಯಲ್ಲೂ ಕೂಡ ಇವತ್ತು ಒಬ್ಬಿಟ್ಟನ್ನ ಮಾಡ್ತಾ ಇದ್ದೀನಿ. ಹಾಗೆ ಇವಾಗ ಕಡಲೆಬೇಳೆ ತೊಗೊಂಡು ಅದನ್ನು ಸ್ವಲ್ಪ ಒಂದು ವಿಷಲ್ ಹೊಡೆಯೋಷ್ಟರಲ್ಲಿ ಆಫ್ ಮಾಡ್ಕೊಂಡ್ಬಿಟ್ಟಿದ್ದೀನಿ. ತುಂಬ ಬೇಳೆ ಬೇಯಿದ್ರೆ ಆಮೇಲೆ ಇದಾಗ್ಬಿಡುತ್ತೆ ಅಂದ್ಬಿಟ್ಟು ಒಂದು ವಿಷಲ್ ಹೊಡಿತಿದ್ದಂಗೆ ಆಫ್ ಮಾಡಿಬಿಟ್ಟಿದ್ದೀನಿ. ಇವಾಗ ಸ್ವಲ್ಪ ಬೇಳೆನ ತೆಗೆದಿಟ್ಕೊತಾ ಇದ್ದೀನಿ. ಅಂದರೆ ಒಬ್ಬಟ್ಟು ಸಾರು ಮಾಡೋಕ್ಕೆ, ಅಂದರೆ ಬಸ್ಸಾರಿ ಅಂತೀವಿ ನಮ್ಮ ಕಡೆ, ಅದನ್ನು ಮಾಡೋಕ್ಕೆ ಸ್ವಲ್ಪ ಬೇಳೆನ ತೆಗೆದಿಟ್ಕೊತಾ ಇದ್ದೀನಿ. ಇನ್ನೊಂದು ಕಡೆ ಇವಾಗ ಸ್ವಲ್ಪ ಬೆಂದಿರೋ ಬೇಳೆಗೆ ಬೆಲ್ಲ ಮತ್ತು ಅಂದರೆ ನಾವು ಎಷ್ಟು ಬೇಳೆನ ತೊಗೊಂಡಿರ್ತೀವೋ ಅದೇ ಮೆಜರ್ಮೆಂಟ್ಗೆ ಬೆಲ್ಲನ ತೊಗೊಂಡಿದ್ದೀನಿ. ಬೆಲ್ಲ ಮತ್ತು ತುರ್ಕೊಂಡಿರುವಂಥ ತೆಂಗಿನಕಾಯಿ ತುರಿನ ಇವಾಗ ಹಾಕ್ಕೊತಾ ಇದ್ದೀನಿ ನೋಡಿ. ಹಾಕ್ಬಿಟ್ಟು ಒಂದು 10 ನಿಮಿಷ ತನಕ ಅದನ್ನು ಚೆನ್ನಾಗಿ ಬೇಯಿಸ್ಬಿಟ್ರೆ ಒಬ್ಬಿಟ್ಟು ಕೂಡ ಬೇಗನೆ ಇದು ಹಾಳಾಗಲ್ಲ, ಅಂದರೆ ಬಸ್ಸೋಗಲ್ಲ. ಅಂದರೆ ಸ್ವಲ್ಪ ಬಿಸಿಲು ಇರೋದ್ರಿಂದ ಸ್ವಲ್ಪ ಇದಾಗ್ಬಿಡುತ್ತೆ. ಹಾಗಾಗಿ ಸ್ವಲ್ಪ ಒಲೆಯಲ್ಲಿ ಒಂದು 10 ನಿಮಿಷ ಬೇಯಿಸ್ಬಿಟ್ರು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಅಂದರೆ ಬೆಲ್ಲ ಕುಟ್ಕೊಂಡಿರ್ತೀವಲ್ಲ, ಅದು ಸ್ವಲ್ಪ ಹಾಗೆ ಉಂಡೆ ಉಂಡೆ ಇರುತ್ತೆ, ಅದು ಸ್ವಲ್ಪ ಕರಗಬೇಕು ಬೆಲ್ಲ. ಹಾಗಾಗಿ ಸ್ವಲ್ಪ ಒಂದು 10 ನಿಮಿಷ ಚೆನ್ನಾಗಿ ಬೇಯಿಸ್ಕೊಂಡ್ರೆ ಸಾಕು. ಒಂದು 2-3 ದಿವಸನಾದರೂ ಒಳಗೇನೆ ಇಟ್ಕೋಬೋದು. ತುಂಬ ಸಾಫ್ಟಾಗಿ ಚೆನ್ನಾಗಿರುತ್ತೆ. ನಾನು ಪ್ರತಿ ಸತಿ ಮಾಡಬೇಕಾದ್ರೂ ಕೂಡ ಹೇಗೆ ಮಾಡ್ತೀನಿ. ಹಾಗೆ ಇವಾಗ ಒಂದು 3-4 ಏಲಕ್ಕಿನ ತೊಗೊಂಡಿದ್ದೀನಿ. ಏಲಕ್ಕಿ ಅಂತೂ ಒಂಥರ ಜೊಳ್ಳು, ಅಷ್ಟೊಂದು ಚೆನ್ನಾಗಿರಲಿಲ್ಲ. ಹಾಗಾಗಿ ಚೆನ್ನಾಗಿರೋದು ಒಂದು 4 ಏಲಕ್ಕಿನ ತೊಗೊಂಡು ಅದನ್ನು ಚೆನ್ನಾಗಿ ಕುಟ್ಕೊಂಡ್ಬಿಟ್ಟು ಅದು ಸಿಪ್ಪೆ ಎಲ್ಲ ತೆಗೆದ್ಬಿಟ್ಟು ಇವಾಗ ಮತ್ತೆ ಅದು ಬೇಳೆ ಇದಕ್ಕೆ ಹಾಕ್ತಾಯಿದ್ದೀನಿ. ನಾನಿವಾಗ ಅದನ್ನು ಮಿಕ್ಸಿ ಜಾರಲ್ಲೇ ರುಬ್ಕೊತೀನಿ. ಕಲ್ಲಲ್ಲೆಲ್ಲ ರುಬ್ಬಕ್ಕೆ ಹೋಗಲ್ಲ, ಇವಾಗ ಅಷ್ಟೊಂದು ಟೈಮು ಇಲ್ಲ. ಬೆಳಗ್ಲಿಂದ ಲಸುನ ಸ್ವಲ್ಪ ಆರೈಕೆ ಮಾಡಿದ್ದೇ ಆಯಿತು. ಅಂದರೆ ಅವನಿಗೆ ಹುಷಾರಿಲ್ವಲ್ಲ, ಹಾಗಾಗಿ ಸ್ವಲ್ಪ ಟಾನಿಕ್ಕು ಅವನ ಜೊತೆನೇ ಸ್ವಲ್ಪ ಟೈಮ್ ಸ್ಪೆಂಡ್ ಎಲ್ಲ ಮಾಡಿ ಇವಾಗ ಅಡುಗೆ ಸ್ಟಾರ್ಟ್ ಮಾಡ್ಕೊಂಡಿದ್ದೀವಿ. ನಾವು ಹಬ್ಬ ಮಾಡಿದ್ದು ಸಾಯಂಕಾಲನೇ. ಅಂದರೆ ಪ್ರತಿ ವರ್ಷವೂ ಕೂಡ ಬೆಳಗ್ಗೆನೇ ಹಬ್ಬನ ಮಾಡಿಬಿಡ್ತಿದ್ವು. ಈ ವರ್ಷ ಸ್ವಲ್ಪ ಲಸುಗೂ ಹುಷಾರಿಲ್ಲ, ಹಾಗೆ ಮಾವಂಗೂ ಹುಷಾರಿಲ್ವಲ್ಲ, ಹಾಗಾಗಿ ಸ್ವಲ್ಪ ಲೇಟಾಗಿ ಮಾಡೋಣ ಅಂದ್ಬಿಟ್ಟು ಮಧ್ಯಾಹ್ನದಿಂದ ಅಡುಗೆ ಕೆಲಸಕ್ಕೆಲ್ಲ ಇವಾಗ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಅಂದರೆ ಬೆಳಗ್ಗೆ ಪಲಾವ್ನ ಮಾಡಿದ್ದೆ, ಅದನ್ನೆಲ್ಲ ಬೆಳಗ್ಗೆ ತಿಂಡಿನೆಲ್ಲ ಮುಗಿಸ್ಕೊಂಡು ಇವಾಗ ಮತ್ತೆ ನೆಲ ಎಲ್ಲ ಒರೆಸ್ಕೊಂಡು ಮನೆ ಮುಂದೆ ಎಲ್ಲ ತೊಳೆದು ನೈಟು ಕೂಡ ತೊಳೆದಿದ್ದೆ. ಆದರೂ ಕೂಡ ಮಕ್ಕಳು ಇದು ಮಾಡಿಬಿಟ್ಟಿದ್ರು, ನೆಲ ಒರೆಸೋದನ್ನೆಲ್ಲ ಅದೇ ನೀರಲ್ಲಿ ಹೊರಗಡೆನೂ ಕೂಡ ತೊಳೆದು ಇವಾಗ ರಂಗೋಲಿ ಎಲ್ಲ ಬಿಟ್ಟು ನಾನು ಕೂಡ ಸ್ನಾನ ಮಾಡಿಕೊಂಡು ಇವಾಗ ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಹಾಗೆ ಒಬ್ಬಟ್ಟು ಸಾರನ್ನ ಕೂಡ ಮಾಡ್ಕೊತಾ ಇದ್ದೀನಿ. ಈ ಕಡೆ ಅಂದರೆ ಬೇಳೆ ಸ್ವಲ್ಪ ಬಿಸಿ ಇತ್ತಲ್ಲ, ಅದು ತಣ್ಣಗಾಗಲಿ ಅಂದ್ಬಿಟ್ಟು ಇವಾಗ ಸಾರನ್ನ ಮಾಡ್ಕೊತಾ ಇದ್ದೀನಿ. ಒಬ್ಬಿಟ್ಟು ಸಾರನ್ನ ತುಂಬ ಚೆನ್ನಾಗಿರುತ್ತೆ. ಬೇಳೆನೂ ಕೂಡ ನೋಡಿ ಇವಾಗ ಅಂದರೆ ಸ್ವಲ್ಪ ಇದಾಗಿದೆ, ತಣ್ಣಗಾಗಿದೆ. ಇವಾಗ ನೀರಿತ್ತಲ್ಲ, ಬೇಳೆ ಮತ್ತು ನೀರನ್ನ ಸಪ್ರೇಟ್ ಮಾಡಿ ಇಟ್ಕೊಂಡಿದ್ನಲ್ಲ, ಆ ನೀರನ್ನ ಹಾಕ್ಕೊತಾ ಇದ್ದೀನಿ. ಅಂದರೆ ನಾಳೆ ಕೂಡ ನಾನ್ ವೆಜ್ ಮಾಡಬೇಕಾಗುತ್ತೆ. ಹಾಗಾಗಿ ಸ್ವಲ್ಪನೇ ಬಸ್ಸಾರು ಮಾಡ್ಕೊಳ್ಳೋಣ ಒಬ್ಬಿಟ್ಟು ಸಾರನ್ನ ಅಂದ್ಬಿಟ್ಟು ಜಾಸ್ತಿ ಏನು ಮಾಡೋಕ್ಕೆ ಹೋಗಲಿಲ್ಲ. ಸುಮ್ಮನೆ ಎರಡೂ ಕೂಡ ವೇಸ್ಟ್ ಆಗಿಬಿಡುತ್ತೆ. ಹಾಗಾಗಿ ಸ್ವಲ್ಪನೇ ಮಾಡಿಕೊಂಡ್ರೆ ಸ್ವಲ್ಪ ಗಟ್ಟಿಯಾಗಿ ಚೆನ್ನಾಗಿರುತ್ತೆ ಅಂತ ಈ ಕಡೆ ಇವಾಗ ರುಬ್ಕೊಳ್ಳೋಕ್ಕೆ ಅಂದ್ಬಿಟ್ಟು ಮಿಕ್ಸಿ ಜಾರಲ್ಲೇ ರುಬ್ಕೊತಾ ಇದ್ದೀನಿ. ಒಂದೇ ಅದಕ್ಕೆ ನಾನು ಬೇಳೆನ ಬೇಯಿಸ್ಕೊಂಡಿದ್ನಲ್ಲ, ನಾನು ಪ್ರತಿ ಸತಿ ಒಂದೊಂದು ಸತಿ ಕಲ್ಲಲ್ಲಿ ರುಬ್ಕೊತೀವಿ ಜಾಸ್ತಿ ಇದ್ದರೆ, ಒಂದೊಂದು ಸತಿ ಮಾತ್ರ ಸ್ವಲ್ಪನೇ ಬೇಳೆನ ಬೇಯಿಸ್ಕೊಂಡಿದ್ರೆ, ಅಂದರೆ ಒಬ್ಬಿಟ್ಟು ಮಾಡೋಕ್ಕೆ ಇಷ್ಟು ಸ್ವಲ್ಪನೇ ತೊಗೊಂಡಿದ್ರೆ ಮಿಕ್ಸಿ ಜಾರಲ್ಲೇ ರುಬ್ಕೊತೀನಿ. ತುಂಬ ಚೆನ್ನಾಗಿ ಬಂದಿರುತ್ತೆ ಮಿಕ್ಸಿ ಜಾರಲ್ಲೂ ಕೂಡ. ನೋಡಿ ಇವಾಗ ಒಂದೇ ಅದಕ್ಕೆ ತುಂಬ ಚೆನ್ನಾಗಿ ಬಂದಿತ್ತು ಹೂರಣ ಅಂತೂ. ಇವಾಗ ಒಬ್ಬಿಟ್ಟು ಮಾಡೋಕ್ಕೆ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಆಲ್ರೆಡಿ. ಸ್ವಲ್ಪ ಚೆನ್ನಾಗಿ ಅಂದರೆ ಸ್ವಲ್ಪ ಎಣ್ಣೆನ ಜಾಸ್ತಿ ತೊಗೊಂಡು ಮೈದಾನ ನೆನೆಹಾಕ್ಕೋಬೇಕಾಗುತ್ತೆ. ಅಂದರೆ ಸ್ವಲ್ಪ ಇಲ್ಲಿ ಮೈದಾ ಹಿಟ್ಟನ್ನ ನಮ್ಮ ಅತ್ತೆಯವರೇ ಸ್ವಲ್ಪ ನೆನೆಹಾಕಿದ್ರು, ಲಸೋಳ್ತಾ ಇದ್ದ ಅಂತ ಸ್ವಲ್ಪ ತೆಳ್ಳಗೋಗ್ಬಿಟ್ಟಿತ್ತು. ಇವಾಗ ಮತ್ತೆ ಏನಕ್ಕೆ ಇದು ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಅದರಲ್ಲೇ ಇವಾಗ ಒಬ್ಬಿಟ್ಟನ್ನ ಮಾಡ್ತಾಯಿದ್ದೀನಿ. ಆದರೂ ಕೂಡ ತುಂಬ ಚೆನ್ನಾಗಿ ಬಂದಿತ್ತು. ಅಂದರೆ ಸ್ವಲ್ಪ ತೆಳುವಾಗಿಬಿಟ್ಟಿತ್ತು ಮೈದಾ ಹಿಟ್ಟು, ಅದನ್ನೇ ಇವಾಗ ಮ್ಯಾನೇಜ್ ಮಾಡಿಕೊಂಡು ಇವಾಗ ಒಬ್ಬಿಟ್ಟನ್ನ ತಟ್ತಾಯಿದ್ದೀನಿ. ನನಗೆ ಒಬ್ಬಿಟ್ಟನ್ನ ಸ್ವಲ್ಪ ಅಗಲವಾಗಿ ಸ್ವಲ್ಪ ಅಂದರೆ ತೆಳ್ಳಗಿರಬೇಕು ಒಬ್ಬಿಟ್ಟು. ನಾನು ಅದೇ ಥರ ಮಾಡೋದು. ಆದರೆ ನಮ್ಮ ಅತ್ತೆಗೆ ಅದು ಇಷ್ಟ ಆಗಲ್ಲ. ಅಂದರೆ ನಮ್ಮ ಅತ್ತೆ ಏನು ಚಪಾತಿ ಮಾಡ್ದಂಗೆ ಮಾಡ್ತೀಯಾ ಅಂತ ಹೇಳ್ತಾರೆ. ಆದರೆ ನಂಗೆ ಅದು ಸಣ್ಣ ಸಣ್ಣಗೆ ಸ್ವಲ್ಪ ಡುಮ್ಮಕ್ಕೆ ಆ ಥರ ಹೋಳಿಗೆ ನೋಡಿದರೆ ಅಷ್ಟೊಂದು ಇಷ್ಟ ಆಗಲ್ಲ. ಹಾಗಾಗಿ ಸ್ವಲ್ಪ ತೆಳ್ಳಗೆ ನಾನು ಜಾಸ್ತಿ ಮಾಡೋದು. ಅದನ್ನು ಮಾಡ್ತಾಯಿದ್ದೆ. ಅತ್ತೆ ಬಂದು ಹೇಳ್ತಾಯಿದ್ರು, ಚಪಾತಿ ಥರ ಮಾಡ್ತಾಯಿದ್ದೀಯಾ ಅಂತ. ಇದೇ ಚೆನ್ನಾಗಿರುತ್ತೆ, ಸುಮ್ಮನೆ ಇರುತ್ತೆ. ಅಂದರೆ ತೆಳ್ಳಗಿದ್ರೆ ತುಂಬಾ ಇಷ್ಟ ಆಗುತ್ತೆ ಕೆಲವ್ರಿಗೆ.
ನಮ್ಮ ಅತ್ತೆಯವ್ರಿಗೆ ಅಷ್ಟೊಂದು ಇಷ್ಟ ಆಗಲ್ಲ ತೆಳ್ಳಗೆ ಮತ್ತು ಇಷ್ಟು ಅಗಲವಾಗಿದೆ ಅಂತ. ಹಾಗೆ ಇವಾಗ ನಿಂತ್ಕೊಂಡೆ, ಇವಾಗ ಕುತ್ಕೊಂಡೆ ಗ್ಯಾಸ್ ಇಟ್ಕೊಂಡು ಕೆಳಗಡೆನೇ ಮಾಡೋಣ ಅಂದ್ಕೊಂಡೆ. ಈ ಮಕ್ಕಳೆಲ್ಲ ಆಗಾಗಲೇ ಬರ್ತಾ ಇರ್ತಾರೆ. ಏನು ಬೇಕು ಒಂದೊಂದು ಸತಿ ಲಸು ಏನು ಮಾಡ್ತಾನೆ ಅಂದರೆ ಗ್ಯಾಸ್ ಪೈಪ್ನ ಎಳಿತಾ ಇರ್ತಾನೆ. ಹಾಗಾಗಿ ಬೇಡ ಅಂದ್ಬಿಟ್ಟು ನಿಂತ್ಕೊಂಡೇ ಮಾಡೋಣ ಅಂದ್ಬಿಟ್ಟು ಒಬ್ಬಟ್ಟನ್ನ ಮಾಡ್ಕೊತಾ ಇದ್ದೀನಿ. ತುಂಬ ಚೆನ್ನಾಗಿ ಬಂದಿತ್ತು ಒಬ್ಬಟ್ಟಂತೂ. ಅದು ಸ್ವಲ್ಪ ತೆಳ್ಳಗೆ ಬಂದಿರಲಿಲ್ಲ ಅಂದರೆ ಇನ್ನೂ ಚೆನ್ನಾಗಿ ಬರ್ತಾಯಿತ್ತು ಒಬ್ಬಟ್ಟು. ಅಂದರೆ ಮೈದಾ ಹಿಟ್ಟು ಸ್ವಲ್ಪ ತೆಳುವಾಗ್ಬಿಟ್ಟಿತ್ತಲ್ಲ, ಹಾಗಾಗಿ ಅದನ್ನೇ ಇವಾಗ ಮ್ಯಾನೇಜ್ ಮಾಡ್ಕೊಂಡು ಒಬ್ಬಟ್ಟೆಲ್ಲ ತಟ್ಕೊಂಡೆ. ಜಾಸ್ತಿ ಏನು ಮಾಡಿರಲಿಲ್ಲ. ಒಂದು ಅರ್ಧ ಕೆ ಜಿಯಷ್ಟು ಕಡಲೆಬೇಳೆ ತೊಗೊಂಡಿದ್ದೆ. ಅದಕ್ಕೆ ಒಂದು ತೆಂಗಿನಕಾಯಿ ಮತ್ತು ಒಂದು 1/4 ಕೆ ಜಿಗಿಂತ ಸ್ವಲ್ಪ ಬೆಲ್ಲನ ತೊಗೊಂಡಿದ್ದೆ. ಅಂದರೆ ಸ್ವೀಟ್ ಸ್ವಲ್ಪ ಕಮ್ಮಿನೇ ನಮ್ಮ ಮನೆಯಲ್ಲಿ, ಹಾಗಾಗಿ ಸ್ವಲ್ಪ ಸ್ವೀಟ್ನ ಕಮ್ಮಿನೇ ಹಾಕಿದ್ದೆ. ಅಷ್ಟು ಬೆಲ್ಲನ ತೊಗೊಂಡು ಒಬ್ಬಟ್ಟನ್ನ ಮಾಡ್ತಾಯಿದ್ದೀನಿ. ಅದೇ 1 ಕೆ ಜಿಯಷ್ಟು ಆಗಿಬಿಡುತ್ತೆ ನೋಡಿ. ಒಬ್ಬಟ್ಟು ಕೂಡ ತುಂಬ ಚೆನ್ನಾಗಿತ್ತು. ಹಾಗೆ ಒಂದೊಂದು ಬೇಳೆ ಕೂಡ ಸಿಗಾಕೊಂಡ್ಬಿಡುತ್ತೆ. ಅದನ್ನು ಬೇಳೆ ಎಲ್ಲ ತೆಗೆದು ಇವಾಗ ಒಬ್ಬಟ್ಟನ್ನ ಲಟ್ಟಿಸ್ತಾ ಇದ್ದೀನಿ. ಬೇಯದ್ದು ಮೈದಾ ಹಿಟ್ಟು ಸ್ವಲ್ಪ ಇದಾಗಿತ್ತಲ್ಲ, ಹಾಗಾಗಿ ಸ್ವಲ್ಪ ಒಬ್ಬಟ್ಟು ಆ ಥರ ಬರ್ತಾಯಿತ್ತು ಅಷ್ಟೇ. ಇನ್ನು ತುಂಬ ಚೆನ್ನಾಗಿ ಬಂದಿತ್ತು ಒಬ್ಬಟ್ಟಂತೂ. ಹಾಗೆ ಇವಾಗ ಒಬ್ಬಟ್ಟನ್ನೆಲ್ಲ ಸುಟ್ಕೊಂಡು ಒಂದು ಕಡೆ ಮಾಡಿಕೊಂಡು ಒಂದೊಂದು ಕಡೆ ಸುಟ್ಕೊತಾ ಇದ್ದೀನಿ. ಅಂದರೆ ದೇವ್ರ ನೈವೇದ್ಯಕ್ಕೂ ಕೂಡ ಕೊಟ್ಟು ಬರಬೇಕಾಗುತ್ತೆ ದೇವಸ್ಥಾನಕ್ಕೆ. ಮತ್ತು ಇಲ್ಲಿ ಟೊಕ್ರಿ ಬೆನಕಿ ದೇವಸ್ಥಾನ ನಾವು ಶಿವರಾತ್ರಿ ಪೂಜೆ ಮಾಡಿದ್ವಲ್ಲ, ಅಲ್ಲಿ ಕೊಟ್ಟು ಕಳಿಸ್ಬೇಕಾಗುತ್ತೆ. ಹಾಗೆ ದೇವಸ್ಥಾನಕ್ಕೆ ಅಂದರೆ ಊರಲ್ಲಿರೋ ದೇವಸ್ಥಾನ ಮರಿಯಮ್ಮ ದೇವಸ್ಥಾನಕ್ಕೂ ಕೂಡ ಕೊಟ್ಟು ಕಳಿಸ್ಬೇಕಾಗುತ್ತೆ. ಹಾಗೆ ನಮ್ಮ ಮನೆಯವರು ಅಂದರೆ ನಮ್ಗೆ ಹುಷಾರಿಲ್ಲ ಅಂತ ನಮ್ಮ ಮನೆಯವರು ಇವಾಗ ಪೂಜೆನ ಮಾಡಿದ್ರು. ನಾವು ನೋಡಿ ಇದೇ ಥರ ಸಿಂಪಲ್ಲಾಗಿ ಪೂಜೆ ಮಾಡೋದು. ಹಬ್ಬದ ದಿವಸ ಸ್ವಲ್ಪ ಒಬ್ಬಟ್ಟು, ಅದು ಎಳ್ಳು ಬೆಲ್ಲ ಎಲ್ಲ ಇಟ್ಬಿಟ್ಟು ಇವಾಗ ಪೂಜೆನ ಮಾಡಿಕೊಂಡ್ರು. ಎಳ್ಳು ಬೆಲ್ಲ ಎಲ್ಲ ಮಾವನೇ ಮಾಡಿದರು. ಮಾವ ಮತ್ತು ಅತ್ತೆ ಇಬ್ಬರೇ ಮಾಡಿದರು. ಅಂದರೆ ಲಸು ಸ್ವಲ್ಪ ರೋಸ್ತಾ ಇದ್ದ. ಅಂದರೆ ಒಂದು ಸ್ವಲ್ಪ ಹುಷಾರಿಲ್ದಿರೋ ಕಾರಣ ಕೈ ಬಿಡ್ತಾ ಇರಲಿಲ್ಲ. ಹಾಗಾಗಿ ಮಾವ ಅತ್ತೆನೇ ಎಳ್ಳು ಬೆಲ್ಲನ ಮಾಡಿ ಇಕ್ಕಿದ್ರು. ಅದನ್ನೆಲ್ಲ ಇವಾಗ ದೇವ್ರ ಮುಂದೆ ಎಲ್ಲ ಇಕ್ಬಿಟ್ಟು ಇವಾಗ ನಂದು ಕೆಲಸ ಎಲ್ಲ ಮುಗೀತು. ನಾನು ಕೂಡ ಸ್ವಲ್ಪ ರೆಡಿ ಆಗಿಬಿಟ್ಟು ಹೊರಗಡೆ ಬಂದೆ. ಇನ್ನು ಲಸುಗೆ ಅವನಿಗೂ ಕೂಡ ಸ್ನಾನ ಎಲ್ಲ ಮಾಡಿಸಿದ್ದೀನಿ. ತುಂಬಾ ಹಠ ಮಾಡ್ತಾ ಇದ್ದಾನೆ. ಹಾಗಾಗಿ ಅವನಿಗೆ ಸ್ವಲ್ಪ ಬಟ್ಟೆ ಎಲ್ಲ ಹಾಕಿ, ಅಂದರೆ ಬೆಳಗ್ಲಿಂದ ಬಟ್ಟೆನೇ ಹಾಕಿಲ್ಲ ಅವನು. ಸ್ನಾನ ಮಾಡಿಸಿದ್ದು ಬೆಳಗ್ಗೆ ನನಗಿಂತ ಮುಂಚೆನೇ ಸ್ನಾನ ಮಾಡ್ಕೊಂಡ. ಆದರೂ ಕೂಡ ಇನ್ನೂ ಬಟ್ಟೆ ಹಾಕಿಸ್ಕೊಂಡಿಲ್ಲ. ಎಲ್ಲದಕ್ಕೂ ಹಠ ಮಾಡ್ತಾ ಇದ್ದಾನೆ. ಇವಾಗ ಹುಷಾರಿಲ್ಲ ಅಂತ ಬೈಯೋಕ್ಕೂ ಆಗಲ್ಲ, ಹೊಡಿಯೋಕ್ಕೂ ಆಗಲ್ಲ ಹಂಗಾಗಿದೆ. ಸೋನಿಗೆ ಅವಳು ರೆಡಿ ಆಗಿಬಿಟ್ಟು ಇದೆ ಸ್ವಲ್ಪ ತಲೆ ಬಾಚ್ತೀನಿ ಬಾ ಅಂದರೂ ಕೂಡ ಬರ್ತಾಯಿಲ್ಲ. ಅದೇ ಡ್ರೆಸ್ಸಲ್ಲಿ ಸುಮ್ಮನೆ ಇದು ಮಾಡ್ತಾ ಇದ್ದಾನೆ. ಹಾಗೆ ಇವನಿಗೆ ಸ್ವಲ್ಪ ಇದೆಲ್ಲ ಮಾಡಿ ಸ್ವಲ್ಪ ಬಟ್ಟೆ ಎಲ್ಲ ಹಾಕ್ಕೊಂಬಂದೆ. ಅಳ್ತಾ ಇದ್ದಾನೆ. ನಂಗೆ ಬೇಡ ಬೇಡ ಅಂತ ಎಷ್ಟು ಸಮಾಧಾನ ಮಾಡಿದ್ರು ಕೂಡ ಇದಾಯಿತು. ಅಂದರೆ ಮಕ್ಳಿಗೆ ಹುಷಾರಿಲ್ಲ ಅಂದರೆ ಒಂದು ಸತಿ ತಲೆನೇ ಕೆಟ್ಟೋಗ್ಬಿಡುತ್ತೆ. ಹಾಗೆ ಯುಗಾದಿ ಹಬ್ಬ ಬಂತು ಅಂದರೆ ಎಲ್ಲರೂ ಕೂಡ ಜೋಕಾಲಿ ಹಾಕ್ಕೊತಾರೆ ಹಳ್ಳಿ ಕಡೆ. ಹಾಗಾಗಿ ಸೋನಿ ಕೂಡ ಒಂದು ಹಗ್ಗನ ತಗೊಂಡು ಇವಾಗ ಇದಾಗ್ಸಿದ್ದಾಳೆ. ನಾನು ನಿನ್ನೆ ಸಾಯಂಕಾಲ ಒಂದು 4 ಗಂಟೆ ಆಗಿತ್ತು, ಅವಾಗ ಬಟ್ಟೆನ ಒಗಿದ್ದೆ. ಇನ್ನೇನು ಹೊರಗಡೆ ಹಾಕೋದು ಅಂತ ಒಳಗಡೆನೇ ಹಾಕಿದ್ದೆ. ಇನ್ನೇನು ಬಿಸಿಲಿರುತ್ತಲ್ಲ, ಅದು ಸೀಟು ಹಬೆಗೇನೆ ಬಟ್ಟೆ ಎಲ್ಲ ಒಣಗುತ್ತೆ ಅಂತ ಹೊರಗಡೆ ಏನು ಹಾಕಕ್ಕೆ ಹೋಗಲಿಲ್ಲ. ನೇನು ಎತ್ಕೊಂಡು ಅದನ್ನು ಕೂಡ ಬಟ್ಟೆನೆಲ್ಲ ಮಡಿಸ್ಬೇಕು. ಬೆಳಗ್ಗೆಯಿಂದ ಬರೀ ಕೆಲಸನೇ ಆಯಿತು. ಒಂದು ನಿಮಿಷನೂ ಕೂಡ ರೆಸ್ಟೇ ಇಲ್ಲ. ಇವ್ರು ಅಳ್ತಾನೆ ಇರ್ತಾರೆ. ಒಂದು ಸತಿ ತಲೆ ಕೆಟ್ಟೋಗ್ಬಿಡುತ್ತೆ. ಹಾಗೆ ಸೋನಿ ಆಗಾಗಲೇ ಬಂದು ಬಾರಮ್ಮ ತೂಗು ಬಾರಮ್ಮ ತೂಗು ಅಂತ ಕೇಳ್ತಾ ಇರ್ತಾಳೆ. ನೀನೇ ಆಡೆ ಅಂತ ಹೇಳಿದ್ರು ಕೂಡ ಮಾತೇ ಕೇಳ್ತಿಲ್ಲ ಅವಳು. ಹಾಗೆ ಇವಾಗ ಅಡುಗೆ ಮತ್ತು ಸಾಯಂಕಾಲ ಆಯಿತು. ಬೆಳಗ್ಗೆ ಹೋಳಿಗೆ ಮತ್ತು ಅನ್ನ ಸಾಂಬಾರನ್ನ ಮಾಡಿದ್ದೆ. ನಮ್ಮನೆಯವರು ಜಾಸ್ತಿ ಸ್ವೀಟ್ನ ತಿನ್ನಲ್ಲ, ಹಾಗಾಗಿ ನನಗೋಸ್ಕರ ಅಂತ ಪಕೋಡ ಮಾಡಿಕೊಡು ಅಂತ ಅಂದರು. ಈರುಳ್ಳಿ ಸ್ವಲ್ಪ ಕಮ್ಮಿ ಇದೆ ಅಂದೆ. ಹಾಗಾಗಿ ಈರುಳ್ಳಿ ಕಿತ್ಕೊಂಬಂದಿದ್ದಾರೆ. ಹಬ್ಬ ಆದಮೇಲೆ ಈರುಳ್ಳಿ ಕೂಡ ಇವಾಗ ಕೀಳಬೇಕು ಅಂದ್ಕೊಂಡಿದ್ದೀವಿ. ಇವಾಗ ಈರುಳ್ಳಿ ಪಕೋಡ ಮಾಡೋಕ್ಕೆ ಸ್ವಲ್ಪ ಈರುಳ್ಳಿ, ಸ್ವಲ್ಪ ಸೋಡಾ ತೊಗೊಂಡಿದ್ದೀನಿ. ಅದು ವೈಟ್ ಕಲರ್ ಇರೋದಕ್ಕೆ ಕಾಣಿಸ್ತಾ ಇಲ್ಲ. ಹಾಗೆ ಸ್ವಲ್ಪ ಅಂದರೆ ಖಾರದ ಪುಡಿನ ತೊಗೊಂಡಿದ್ದೀನಿ. ಉಪ್ಪು ಮತ್ತು ಸ್ವಲ್ಪ ಜೀರಿಗೆ, ಕೊತ್ತಂಬರಿ ಸೊಪ್ಪು ಮತ್ತು ಕರಿಬೇವಿನ ಸೊಪ್ಪನ್ನ ಹಾಕ್ಕೊಂಡಿದ್ದೀನಿ. ಈ ಕಡೆ ನೋಡಿ ಇಷ್ಟು ಅಕ್ಕಿ ಹಿಟ್ಟು ಮತ್ತು ಬೋಂಡದ ಹಿಟ್ಟನ್ನ ಹಾಕ್ಕೊಂಡಿದ್ದೀನಿ. ಹಾಗೆ ಸ್ವಲ್ಪ ಸೋಡಾ, ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಕೊಂಡು ಇವಾಗ ಎಣ್ಣೆ ಸ್ವಲ್ಪ ಬಿಸಿ ಮಾಡಿ ಇಟ್ಕೊಂಡಿದ್ದೀನಿ. ಇವಾಗ ಎಲ್ಲರೂ ಕೂಡ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಕ್ಕೆ ಅಂದ್ಬಿಟ್ಟು ಒಂದು ಪಾತ್ರೆ ತೊಗೊಂಡಿದ್ದೀನಿ. ಈರುಳ್ಳಿ ನಾನಿಲ್ಲಿ 4 ಈರುಳ್ಳಿ ತೊಗೊಂಡಿದ್ದೀನಿ. ಅಂದರೆ ಪಕೋಡ ಮಾಡೋಕ್ಕೆ ಈರುಳ್ಳಿ ಜಾಸ್ತಿ ಇದ್ರೇ ತುಂಬ ಚೆನ್ನಾಗಿರುತ್ತೆ ಟೇಸ್ಟು. ಹಾಗಾಗಿ ಇವಾಗ ಈರುಳ್ಳಿ 4 ತೊಗೊಂಡಿದ್ದೀನಿ. ಅದನ್ನೆಲ್ಲ ಇವಾಗ ಹಾಕ್ಕೊಂಡು ಸ್ವಲ್ಪ ಅಕ್ಕಿ ಹಿಟ್ಟು ಹಾಕೋದ್ರಿಂದ ಕ್ರಿಸ್ಪಿಯಾಗಿ ತುಂಬ ಚೆನ್ನಾಗಿ ಬರುತ್ತೆ. ಹಾಗಾಗಿ ಸ್ವಲ್ಪ 2 ಸ್ಪೂನಷ್ಟು ಅಕ್ಕಿ ಹಿಟ್ಟನ್ನ ಹಾಕ್ಕೊಂಡಿದ್ದೀನಿ. ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ನೋಡಿ ಪಕೋಡ ಮಾಡೋಕ್ಕೆ. ಅಂದರೆ ಸ್ವಲ್ಪ ಜಾಸ್ತಿನೇ ತೊಗೊಂಡಿದ್ದೀನಿ. ಸೋನಿ ಕೂಡ ಮನೆಗೆ ಬಿಟ್ಟಿದ್ದಾಳೆ ಇವಾಗಲೇ. ಅಂದರೆ ಹಗ್ಲೊತ್ತು 1 ನಿಮಿಷನೂ ಕೂಡ ಇವಾಗ ರಜಾ ಕೊಟ್ಟಿರೋದಕ್ಕೂ ಅದಕ್ಕೂ ಮಕ್ಕಳನ್ನ ಹಿಡಿಯೋಕ್ಕಾಗಲ್ಲ, ಹಂಗಾಗ್ಬಿಟ್ಟಿದೆ. ಹಾಗಾಗಿ ಅವಳಿಗೋಸ್ಕರ ಸ್ವಲ್ಪ ಫ್ರಿಜ್ಜಲ್ಲಿ ಹಿಟ್ಟನ್ನ ಕಲಿಸ್ಬಿಟ್ಟು ಇಟ್ಬಿಟ್ರೆ ಬೆಳಗ್ಗೆನೂ ಕೂಡ ಹಾಕ್ಕೋಬೋದು ಅಂದ್ಬಿಟ್ಟು ಇವಾಗ ಸ್ವಲ್ಪ ಜಾಸ್ತಿನೇ ಹಾಕ್ಕೊಂಡಿದ್ದೀನಿ. ಹಾಗೆ ಇವಾಗ ಎಷ್ಟು ನೀರು ಬೇಕೋ ಅಷ್ಟು ನೀರನ್ನ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಈ ಡ್ರೆಸ್ ಎಲ್ಲ ನಂದು ಹಳೆ ಡ್ರೆಸ್ಸೇ. ಅಂದರೆ ನಾನು ಅವಾಗ ಕಾಲೇಜ್ಗೆ ಹೋದಾಗ ತೊಗೊಂಡಿರೋ ಡ್ರೆಸ್ಸು ಎಲ್ಲ ಇವಾಗ ಲೂಸ್ ಆಗ್ತಾಯಿದೆ. ಮಧ್ಯದಲ್ಲಿ ಸ್ವಲ್ಪ ದಪ್ಪ ಆಗ್ತೀನಿ, ಮಧ್ಯದಲ್ಲಿ ಸ್ವಲ್ಪ ಸಣ್ಣ ಆಗ್ಬಿಡ್ತೀನಿ. ಇವಾಗ ಸ್ವಲ್ಪ ಸಣ್ಣ ಆಗಿದ್ದೀನಿ ಅನಿಸುತ್ತೆ. ಎಲ್ಲ ಲೂಸ್ ಆಗ್ತಾಯಿತ್ತು. ಅಂದರೆ ಸ್ವಲ್ಪ ಅವಾಗ ಇದಕ್ಕಿಂತ ದಪ್ಪ ಇದೆ. ಇವಾಗೇನು ತುಂಬ ಸಣ್ಣಗಾಗಿಲ್ಲ, ದಪ್ಪಗೆ ಇದ್ದೀನಿ. ಅಂದರೆ ಸ್ವಲ್ಪ ಸಣ್ಣಗಾಗಿರೋ ಥರ, ಅಂದರೆ ಎಲ್ಲ ಕಡೆ ಕೂಡ ಸ್ವಲ್ಪ ಲೂಸ್ ಆಗಿ ಅನ್ನಿಸ್ತಾಯಿತ್ತು ಡ್ರೆಸ್ಸು.
ಮತ್ತು ಇವಾಗ ಹಬ್ಬಕ್ಕೆಲ್ಲ ಏನು ಬಟ್ಟೆ ತೊಗೊಳಕ್ಕೆ ಹೋಗಲಿಲ್ಲ ನಾವು. ಇನ್ನೂ 15 ದಿವಸ ಮಂಡೇ ಇರೋದ್ರಿಂದ ಮತ್ತು ಅದಕ್ಕೆಲ್ಲ ತೊಗೊಬೇಕಲ್ಲ, ಹಾಗಾಗಿ ಜಾಸ್ತಿ ಏನು ಖರ್ಚು ಮಾಡೋದು ಬೇಡ ಅಂದ್ಬಿಟ್ಟು ಜಾಸ್ತಿ ಏನು ಹಳೆ ಬಟ್ಟೆಲೇ ಹಬ್ಬನ ಮುಗಿಸ್ಕೊಂಡು ಮಕ್ಳಿಗೂ ಕೂಡ ತರಕ್ಕೆ ಹೋಗಲಿಲ್ಲ. ಇನ್ನಿನ್ನು ಮುಡಿ ಕೊಡಬೇಕಾದ್ರೆ ಮಕ್ಳಿಗೂ ಕೂಡ ತರಬೇಕಲ್ಲ, ಹಾಗಾಗಿ ಜಾಸ್ತಿ ಏನು ಬಟ್ಟೆಗೆಲ್ಲ ನಾವು ಜಾಸ್ತಿ ಇದು ಮಾಡೋಕ್ಕೆ ಹೋಗಲಿಲ್ಲ. ಮಕ್ಳಿಗೆ ಹುಷಾರಿಲ್ಲ ಅಂತ ಆಸ್ಪತ್ರೆಗೆ ಹೋಗಿದ್ದಾಯಿತು. ಆಸ್ಪತ್ರೆಯಲ್ಲೇ ಒಂದು 4-5 ಸಾವಿರ ಖರ್ಚಾಯಿತು ಅವತ್ತೇ ನೆನ್ನೆನೇ. ಹಾಗಾಗಿ ಜಾಸ್ತಿ ಬಟ್ಟೆ ಬಗ್ಗೆ ಏನು ತಲೆ ಕೆಡಿಸ್ಕೊಳ್ಳಿಲ್ಲ. ಹಾಗೆ ಸ್ವಲ್ಪ ಹೊತ್ತು ಬಿಟ್ಬಿಟ್ಟು ಅಂದರೆ ಚೆನ್ನಾಗಿ ಮಿಕ್ಸ್ ಮಾಡಿ ಇವಾಗ ನೆನೆಸಿಟ್ಟಿದ್ದೆನಲ್ಲ ಹಿಟ್ಟನ್ನ ಸ್ವಲ್ಪ ಒಂದು ಅರ್ಧ ಗಂಟೆಯಷ್ಟು ಫ್ರಿಜ್ಜಲ್ಲಿ ಇಟ್ಟಿದ್ದೆ. ಅದನ್ನು ಇವಾಗ ಎಣ್ಣೆ ಕಾದ್ಮೇಲೆ ಬಿಡ್ತಾಯಿದ್ದೀನಿ. ತುಂಬ ಚೆನ್ನಾಗಿ ಬಂದಿತ್ತು. ಈರುಳ್ಳಿ ಪಕೋಡ ನೋಡಿ ತುಂಬ ಚೆನ್ನಾಗಿ ಬಂದಿತ್ತು. ಹಾಗೆ ಒಂದು ಸತಿ ತೆಗ್ದಿರೋದು ಮಕ್ಕಳಿಗೆಲ್ಲ ಒಂದೊಂದು ಕೊಟ್ಟೆ. ಹಾಗೆ ಇವಾಗ ಸ್ವಲ್ಪ ಹಪ್ಪಳನ ತಂದಿದ್ರು ನಮ್ಮ ಮನೆಯವರು. ಅದನ್ನು ಕೂಡ ಹಪ್ಪಳ ಅಂದರೆ ಸೋನಿಗೆ ಇಷ್ಟ, ಹಾಗಾಗಿ ಹಪ್ಪಳನ ಅವಳಿಗೋಸ್ಕರ ಅಂತ ಒಂದು 4 ಹಾಕಿದೆ. ಹಾಗೆ ನಮಗೂ ಕೂಡ ಆಗುತ್ತೆ ಅಂತ. ನಮ್ಮನೆ ಯುಗಾದಿ ಹಬ್ಬದ ಊಟ ನೋಡಿ ಈ ಥರ ಇದೆ. ಹಾಗೆ ಇದು 2 ಡೇಸ್ ಕಂಟಿನ್ಯೂಲ್ ಆಗಿರುತ್ತೆ. ಇದು ಬೆಳಿಗ್ಗೆನೇ ಒಂದು 4 ಗಂಟೆಗೆ ನಮ್ಮ ಮನೆಯವರು ಇವತ್ತು ನಾನ್ ವೆಜ್ ಅಂದರೆ ಫಸ್ಟ್ ಡೇ ಸ್ವೀಟ್ ಇದ್ದರೆ ಸೆಕೆಂಡ್ ಡೇ ನಾನ್ ವೆಜ್ ಇರುತ್ತಲ್ಲ ಆ ಥರ. ಅಂದರೆ ನಮ್ಮ ಮನೆಯವರು ಮತ್ತು ಅವ್ರ ಫ್ರೆಂಡ್ಸು ಕೂಡ ಒಂದು ಮೇಕೆನ ತಂದಿದ್ದು ಪೂರ್ತಿ. ಅದನ್ನು ಅಂದರೆ ಒಂದೊಂದು ಪಾಲು ಹಾಕೋಕ್ಕೆ. ಈ ಮೇಕೆನ ಬಂದು 25,000ಕ್ಕೇನೋ ತಂದಿದ್ರಂತೆ. 25 ಪಾಲು ಹಾಕ್ತಾಯಿದ್ದಾರೆ. ತುಂಬ ಚೆನ್ನಾಗಿತ್ತು. ಅಂದರೆ ಇವರು 4:15ಗೇನೋ ಎದ್ದು ಕಟ್ ಮಾಡ್ತಾಯಿದ್ರು. ನಾನು ಎದ್ದಿದ್ದು 5:30 ಆಗಿತ್ತು. ಅವಾಗ ಎಲ್ಲ ಈ ಥರ ಎಲ್ಲ ಮನೆ ಮುಂದೆಲ್ಲ ಹರಡ್ಕೊಂಡು ಕೂತ್ಕೊಂಡ್ಬಿಟ್ಟಿದ್ರು. ಚರ್ಬಿ ಅಂತೂ ಸಿಕ್ಕಾಪಟ್ಟೆ ಇತ್ತು. ಚರ್ಬಿನೇ ಒಂದು 6-7 kg ಬರುತ್ತೆ, ಅಷ್ಟೊಂದು ಚರ್ಬಿ ಇತ್ತು. ಬೆಳಗ್ಗೆನೇ ಕುತ್ಕೊಂಡ್ಬಿಟ್ಟಿದ್ರು. ಅಂದರೆ ಬೆಳಗ್ಗೆ ಅಡುಗೆನೇ ಮಾಡಿಬಿಡೋಣ ಅಂದ್ಬಿಟ್ಟು, ಅಂದರೆ ನಮ್ಮ ಮನೆಯವ್ರಿಗೂ ಸ್ವಲ್ಪ ಕೋಳಿಗಳು ಬರ್ತಾವಲ್ಲ, ಹಾಗಾಗಿ ಸ್ವಲ್ಪ ಬ್ಯುಸಿ ಆಗ್ಬಿಡ್ತೀನಿ ಅಂದ್ಬಿಟ್ಟು ಬೆಳಗ್ಗೆನೇ ಕಟ್ ಮಾಡ್ಕೊಂಡು ಕೂತ್ಕೊಂಡಿದ್ರು. ಇನ್ನೂ ನೋಡಿ ಇನ್ನೂ ಯಾರೂ ಎದ್ದೇ ಇಲ್ಲ, ಇನ್ನೂ ಕೋಳಿ ಕೂಡ ಕೂಗಿಲ್ಲ. ಇವಾಗ ನಾನು ಎದ್ದಿರೋದು 5:30ಗೆ. ನಮ್ಮ ಅತ್ತೆ ಹೊರಗಡೆ ಎಲ್ಲ ಸ್ವಲ್ಪ ಗಲೀಜು ಮಾಡಿಬಿಟ್ಟಿದ್ರು ಅಂತ ತೊಳಿತಾ ಇದ್ರು. ಇವ್ರು ಎದ್ದಿರೋದು 4 ಗಂಟೆಗೆ ಎದ್ದಿದ್ರು. ಇದು ಇವಾಗ 5:30 ಏನೋ ಆಗಿತ್ತು. ಆವಾಗಲೇ ಯಾರೂ ಇರ್ತಿಲ್ಲ, ಹೊರಗಡೆ ಇಲ್ಲ. ಇವಾಗ ತಲೆ ಮಾಂಸ ಇರುತ್ತಲ್ಲ, ತಲೆ ಮೇಕೆ ಮಾಂಸ, ಅದನ್ನೆಲ್ಲ ಇವಾಗ ಅಂಕಲ್ ಕ್ಲೀನ್ ಮಾಡ್ತಾಯಿದ್ರು. ಹಾಗೆ ನಮ್ಮ ಮನೆಯವರು ಎಲ್ಲ ಕುತ್ಕೊಂಡು ಕಟ್ ಮಾಡ್ತಾಯಿದ್ರು. ನೈಟೆಲ್ಲ ಇದೇ ಕೆಲಸ ಮಾಡಿದ್ದಾರೆ ನಮ್ಮ ಮನೆಯವರು ಅಂದ್ಕೊತಿದ್ದೆ. ಹಾಗೆ ಸ್ವಲ್ಪ ಹೊತ್ತಾದಮೇಲೆ ಎಲ್ಲರೂ ಕೂಡ ಪಾಲು ತೊಗೊಳಕ್ಕೆ ಅಂತ ಬಂದಿದ್ರು. ಎಲ್ಲ KG ಲೆಕ್ಕದಲ್ಲಿ ಕೊಡ್ತಾಯಿದ್ರು. ಅಂದರೆ ಒಬ್ರಿಗೆ ಜಾಸ್ತಿ ಒಬ್ರಿಗೆ ಕಮ್ಮಿಗೆ ಬರುತ್ತಲ್ಲ, ಹಾಗಾಗಿ 1.5 kg ಬಂದಿತ್ತು 25 ಪಾಲಿಗೆ. ಹಾಗಾಗಿ ಎಲ್ಲ ಇವಾಗ ಡಿವೈಡ್ ಮಾಡಿ ಸ್ಕೇಲಲ್ಲೆಲ್ಲ ಕೊಡ್ತಾಯಿದ್ರು. ಬೇರೆ ಬೇರೆ ಕವರಲ್ಲಿ ಹಾಕ್ಕೊತಾ ಇದ್ರು. ತುಂಬ ಚೆನ್ನಾಗಿ ಬಂದಿತ್ತು. ಹಾಗೆ ಇವಾಗ ಕೋಳಿ ಕೂಡ ಬಂತು. ಅಷ್ಟರಲ್ಲಿ ನಮ್ಮ ಮನೆಯವ್ರು ಬಂದಿದ್ದರು. ಅಂದರೆ ಸ್ವಲ್ಪ ನಾನು ಮನೆ ಹತ್ರ ಅದನ್ನೆಲ್ಲ ಸ್ವಲ್ಪ ಕ್ಲೀನ್ ಮಾಡಿ ಬರೋಷ್ಟರಲ್ಲಿ ತುಂಬ ಜನ ಜಾಸ್ತಿ ಆಗಿಬಿಟ್ಟಿದ್ರು. ಮತ್ತು ಒಬ್ಬರ ಮೇಲೆ ಒಬ್ಬರು ಬೀಳ್ತಾಯಿದ್ರು. ಈ ಥರ ಬಿದ್ದರೆ ಸ್ವಲ್ಪ ನಮಗೂ ಕೂಡ ಕೋಳಿ ಯಾರು ತೊಗೊಂಡೋದ್ರು ಏನು ಬಿಟ್ಟರು ಅಂತ ಗೊತ್ತಾಗಲ್ಲ ಲೆಕ್ಕ. ಅಷ್ಟರಲ್ಲಿ ನಮ್ಮ ಮಾವ ಕಳಿಸಿದ್ರು, ಬಂದೆ. ಆಗಲೇ ಎಷ್ಟೊಂದು ಜನ ಆಗಲೇ ತೊಗೊಂಡು ಹೋಗ್ಬಿಟ್ಟಿದ್ರು. ಅಂದರೆ ಈ ಥರ ಒಬ್ರ ಮೇಲೆ ಒಬ್ರು ಬಿದ್ದರೆ ಯಾರು ದುಡ್ಡು ಕೊಟ್ಟರು, ಯಾರು ತೊಗೊಂಡೋದ್ರು ಏನು ಅಂತ ಲೆಕ್ಕ ಸಿಗಲ್ಲ. ಸುಮ್ಮನೆ ತೂಕ ಮಾಡಿಸ್ಕೊಂಡು ಇಲ್ಲ ತೂಕ ಮಾಡಿಸ್ದೇ ತೊಗೊಂಡೋಗ್ಬಿಡ್ತಾರೆ. ಹಾಗಾಗಿ ಸ್ವಲ್ಪ ಇದಾಯಿತು. ಇವತ್ತು ಫಾರಮ್ 2 ಜಾಲ್ರಿ, ಬೈಲರ್ 2 ಜಾಲ್ರಿ ಹಾಕ್ಸಿದ್ವು. ಒಟ್ಟು 17,000 ಏನೋ ಬಂದಿತ್ತು ಅದು ಕೋಳಿದೆ. ಮತ್ತು ಅದನ್ನೆಲ್ಲ ಇವಾಗ ಯಾರ್ಯಾರು ತೊಗೊಂಡ್ರು ಏನು ಅಂತ ಗೊತ್ತಾಗಲಿಲ್ಲ. ಹಾಗೆ ನಾವು ಸುಮ್ಮನಾದ್ವು. ಮತ್ತು ನಮ್ಮ ಮನೆಯವರು ಕೂಡ ನೋಡ್ತಾಯಿದ್ರು. ನಾನು ವೀಡಿಯೋ ಎಲ್ಲ ಮಾಡೋಕ್ಕಾಗಲಿಲ್ಲ ಜಾಸ್ತಿ ಹೊತ್ತು. ಹಾಗೆ ಸಾಯಂಕಾಲ ಇದು ಅಂದರೆ ಸಾಯಂಕಾಲ ಚಂದ್ರ ನೋಡ್ತೀವಿ ಅಂತ ಹೇಳ್ತೀವಲ್ಲ, ಊರ ಕಡೆ ಚಂದ್ರ ನೋಡ್ತೀವಿ, ಸಿಟಿ ಕಡೆ ಕೂಡ ನೋಡ್ತಾರೆ ಅನಿಸುತ್ತೆ. ಸಾಯಂಕಾಲ ಚಂದ್ರ ನೋಡೋಕ್ಕೆ ಅಂದ್ಬಿಟ್ಟು ಇವಾಗ ಟೈಮ್ ಆಗಲೇ ಆಗಿಬಿಟ್ಟಿತ್ತು, ಒಂದು 6:45. ಆವಾಗ ಚಂದ್ರ ಕಾಣಿಸ್ತು ಅಂದ್ಬಿಟ್ಟು ಇವಾಗ ಸ್ವಲ್ಪ ಪೂಜೆ ಮಾಡೋಣ ಅಂದ್ಬಿಟ್ಟು ಮನೆ ಮುಂದೆ ಎಲ್ಲ ನೀರು ಹಾಕಿ ಹಾಗೆ ರಂಗೋಲಿ ಬಿಟ್ಟು ಇವಾಗ ದೀಪ ಹಚ್ಚೋಣ ಅಂತ ಬಂದೆ. ಅಂದರೆ ಟೈಮ್ ಸ್ವಲ್ಪ ಜಾಸ್ತಿನೇ ಆಗಿಬಿಟ್ಟು ಚಂದ್ರನೇ ಕಾಣಿಸ್ತಿಲ್ಲ ಅಂತ ಹೇಳ್ತಾಯಿದ್ರು. ನನಗೂ ಕೂಡ ಅಷ್ಟೊಂದು ಕ್ಲಿಯರಾಗಿ ಕಾಣಿಸ್ತಾ ಇಲ್ಲ. ಸ್ವಲ್ಪನೇ ಬೇಗ ಅಂದರೆ ಮೋಡ ಮುಚ್ಕೊಳ್ಳೋ ಥರ ಕಾಣಿಸ್ತಾ ಇತ್ತು. ಹಾಗೆ ಇವಾಗ ಪೂಜೆ ಮಾಡೋಕ್ಕೆ ಸ್ವಲ್ಪ ಎಲೆ ಅಡಿಕೆ ಮತ್ತು ಬಾಳೆಹಣ್ಣು ಮತ್ತು ಯುಗಾದಿ ಹಬ್ಬ ಮಾಡಿರ್ತೀವಲ್ಲ ನಾವು, ಆವಾಗ ಸ್ವಲ್ಪ ಎಳ್ಳು ಬೆಲ್ಲನ ಸಪ್ರೇಟ್ ಒಂದು ಬಾಕ್ಸಲ್ಲಿ ಹಾಕಿ ಎತ್ತಿಕ್ಬಿಡ್ತೀವಿ. ಅಂದರೆ ಸ್ವಲ್ಪ ಪೂಜೆ ಮಾಡೋಕ್ಕೆ ಚಂದ್ರ ನೋಡಬೇಕಾದ್ರೆ ಅಂದ್ಬಿಟ್ಟು ಬಾಕ್ಸಲ್ಲಿ ಎತ್ತಿಕ್ಕೊಂಡಿದ್ದೆ. ಅಂದರೆ ಮಕ್ಕಳೆಲ್ಲ ಎತ್ಕೊಂಡು ತಿನ್ನಬೇಕಾದ್ರೆ ಸ್ವಲ್ಪ ಎಂಜಲೆಲ್ಲ ಮಾಡಿಬಿಡ್ತಾರೆ, ಹಾಗಾಗಿ ಸ್ವಲ್ಪ ಬಾಕ್ಸಲ್ಲಿ ಎತ್ತಿಟ್ಕೊಂಡಿದ್ದೆ. ಅದನ್ನು ಇವಾಗ ತಂದುಬಿಟ್ಟು ಒಂದು ಬೌಲಲ್ಲಿ ಹಾಕ್ಬಿಟ್ಟು ಇವಾಗ ಚಂದ್ರನ ಪೂಜೆ ಮಾಡೋಣ ಅಂದ್ಬಿಟ್ಟು ಹೊರಗಡೆ ನಿಂತ್ಕೊಳ್ತಾ ಇದ್ವಿ. ಹಳ್ಳಿ ಕಡೆ ಹೇಗೆ ಅಂದರೆ ಚಂದ್ರನ ಪೂಜೆ ಮಾಡಿದ ನೆಕ್ಸ್ಟ್ ಅಂದರೆ ಆದಮೇಲೆ ಎಲ್ಲರ ಕಾಲಿಗೂ ಬಿದ್ದು ಆಶೀರ್ವಾದನ ತೊಗೊತಾ ಇರ್ತಾರೆ. ಅತ್ತೆ ಅಂದರೆ ಸ್ವಲ್ಪ ಮನಿಕೊಂಡಿದ್ರು, ಮಾವನೂ ಕೂಡ ಇರಲಿಲ್ಲ. ಹಾಗಾಗಿ ಮಾವ ಇವಾಗ ಬಂದರು. ಅವ್ರು ಯಾರೂ ಇರಲಿಲ್ಲ, ನಮ್ಮ ಮನೆಯವರು ಕೂಡ ಇರಲಿಲ್ಲ. ಹಾಗಾಗಿ ನಾನು ಒಬ್ಬಳೇ ಪೂಜೆ ಮಾಡ್ತಾಯಿದ್ದೀನಿ. ಚಂದ್ರ ಲೈಟಾಗಿ ಸ್ವಲ್ಪ ಕಾಣಿಸ್ತು, ಆಮೇಲೆ ಯಾಕೋ ಮೋಡ ಮುಚ್ಕೊಳ್ಳೋ ಥರ ಕಾಣಿಸ್ಬಿಡ್ತು. ಹಾಗೆ ಹೊರಗಡೆನೇ ಇವಾಗ ಪೂಜೆನೇ ಮಾಡ್ಕೊತಾ ಇದ್ದೀನಿ. ಹಳ್ಳಿ ಕಡೆ ಹೀಗೇನೆ ಚಿಕ್ಕವರಾಗಿರ್ಬೋದು ದೊಡ್ಡವರಾಗಿರ್ಬೋದು ಬಂದು ಕಾಲಿಗೆ ಬಿದ್ದು ಎಲ್ಲರ ಮನೆ ಹತ್ರನೂ ಹೋಗಿ ಕಾಲಿಗೆ ಬಿದ್ದು ನಮಸ್ಕಾರನ ಮಾಡ್ತಾರೆ. ಅಂದರೆ ಇವಾಗ ಕೆಲವೊಂದು ಕಡೆ ಹೇಳ್ತಾರೆ ಹೊಸ ವರ್ಷಕ್ಕೆ ಯುಗಾದಿಗೆ ಹೊಸ ವರ್ಷ ಅಂತಾರೆ. ಇನ್ನು ಕೆಲವರು
ಜನವರಿ ಸ್ಟಾರ್ಟ್ ಆಯಿತು ಅಂದರೆ ಅವಾಗ ಹೊಸ ವರ್ಷ ಅಂತಾರೆ. ನಾವು ಹೊಸ ವರ್ಷನೇ ಅನ್ಕೋಬೋದು ಯುಗಾದಿ ಅಂದ್ರೇ. ಅಂದರೆ ಇವಾಗ ಚಿಗುರು ಎಲ್ಲ ಎಲೆಗಳು ಕೂಡ ಬಿದ್ದು ಅದು ಇದಾಗಿರುತ್ತಲ್ಲ, ಇವಾಗ ಎಲ್ಲ ಗಿಡಗಳು ಹೋಗಿ ನೋಡಿ ಎಲ್ಲ ಗಿಡಗಳು ಕೂಡ ಚಿಗುರು ಹೊಡಿತಾ ಇದೆ. ಇದಕ್ಕೆ ನಾವು ಹೊಸ ವರ್ಷ ಅಂತ ಕರಿತೀವಿ. ಹಾಗೆ ನೋಡಿ ಎಲ್ಲರೂ ಕೂಡ ಇವಾಗ ಆಶೀರ್ವಾದ ತಗೊಳಕ್ಕೆ ಅಂತ ಬರ್ತಾ ಇದ್ದಾರೆ. ನಮ್ಮ ಅತ್ತೆ ಕಾಲಿಗೆ ಬಿದ್ದರು, ನನ್ನ ಕಾಲಿಗೆ ಬೀಳಬೇಡ ಅಂದರೂ ಕೂಡ ಇವ್ರ ಮಕ್ಕಳೆಲ್ಲ ಬಂದು ಕಾಲಿಗೆ ಬೀಳ್ತಾಯಿದ್ರು. ಹಾಗೆ ನಮ್ಮ ಮಾವನ ಕಾಲಿಗೆ ಬೀಳ್ತಾಯಿದ್ರು. ನಮ್ಮ ಮಾವನಿಗೆ ಚಿಕ್ಕ ಮಕ್ಳು ಅಂದರೆ ತುಂಬಾ ಇಷ್ಟ. ಹಾಗಾಗಿ ಇವರೆಲ್ಲ ಮಾವನ ಹತ್ರ ಬರ್ತಾ ಇರ್ತಾರೆ. ಹಾಗೆ ಮಾವ ಕೂಡ ಕಾಮಿಡಿ ಮಾಡ್ತಾಯಿದ್ರು. ಸ್ವಲ್ಪ ಎಳ್ಳು ಬೆಲ್ಲ ಪೂಜೆ ಮಾಡಿದ್ನಲ್ಲ, ಅದನ್ನೆಲ್ಲ ಅವರಿಗೆ ಸ್ವಲ್ಪ ಕೊಡೋಣ ಅಂತ ಎತ್ಕೊಂಡು ಇವಾಗ ಬಂದೆ. ಇವಾಗೆಲ್ಲ ಇವರಿಗೆ ಸ್ವಲ್ಪ ಎಳ್ಳು ಬೆಲ್ಲ ಎಲ್ಲ ಕೊಟ್ಬಿಟ್ಟೆ. ಹಾಗೆ ಮಾವ ಫ್ರೆಂಡ್ಸು ಊರಲ್ಲಿ ಯಾರೇ ಇದ್ದರೂ ಕೂಡ ದೊಡ್ಡವರು ಅವ್ರು ಬಂದು ಸ್ವಲ್ಪ ಕಾಲಿಗೆ ಬಿದ್ದು ನಮಸ್ಕಾರ ಎಲ್ಲ ಮಾಡ್ಕೊತಾ ಇರ್ತಾರೆ. ಹಾಗೆ ದೊಡ್ಡಪ್ಪ ಬಂದರು, ಅಂದರೆ ನಮ್ಮೂರು ದೊಡ್ಡಪ್ಪ. ನಮ್ಮ ಅತ್ತೆನೂ ಕೂಡ ನಮಸ್ಕಾರ ಮಾಡಿಕೊಂಡ್ರು. ನಾನು ಕೂಡ ಸ್ವಲ್ಪ ನಮಸ್ಕಾರ ಮಾಡಿಕೊಂಡೆ. ಅಂದರೆ ಒಂದೇ ಏಜವ್ರಿದ್ದರೆ ನಮಸ್ಕಾರ ಮಾಡ್ಕೊಳ್ಳಲ್ಲ, ರಾಮ್ ರಾಮ್ ಅಂತ ಹಗ್ ಮಾಡ್ಕೊತಾರೆ, ಅಂದರೆ ಈ ಥರ ತಪ್ಕೊತಾರೆ. ಹಾಗೆ ಇವಾಗ ನಮ್ಮ ಮಾವ ಮತ್ತು ಅವರು ಫ್ರೆಂಡ್ಸ್ ಎಲ್ಲ, ಹಾಗಾಗಿ ರಾಮ್ ರಾಮ್ ಅಂತ ಅಂದರು. ನಾವು ಕೂಡ ಅಷ್ಟರಲ್ಲಿ ಬೆಳಗ್ಗೆನೇ ಅಡುಗೆ ಮಾಡಿಬಿಟ್ಟಿದ್ದೆ. ಅಂದರೆ ಯಾರೂ ತಿಂದಿರಲಿಲ್ಲ, ಕೋಳಿ ಬಿಸಿಲು ಇದ್ಬಿಟ್ಟು ಅದು ಕಷ್ಟ ಮಾಡೋಕ್ಕೆ ಅದು ಇದು ಸ್ವಲ್ಪ ಕೆಲಸ ಜಾಸ್ತಿನೇ ಆಯಿತು. ಹಾಗೆ ಅದ್ರ ಮಧ್ಯೆ ಅದ್ರ ವೀಡಿಯೋ ಏನು ಮಾಡೋಕ್ಕೋಗಲಿಲ್ಲ. ಹಾಗೆ ಸಾಯಂಕಾಲ ಸಾಂಬಾರೆಲ್ಲ ಮಾಡ್ಕೊಂಡಿದ್ದೆ, ಅದಕ್ಕೆ ಸ್ವಲ್ಪ ಮುದ್ದೆ ಎಲ್ಲ ಮಾಡಿಕೊಂಡು ಇವಾಗ ಊಟ ಎಲ್ಲ ಮುಗಿಸ್ಕೊತಾ ಇದ್ದೀನಿ. ತುಂಬಾ ಚೆನ್ನಾಗಿ ಬಂದಿತ್ತು ಸಾರಂತೂ. ಹಾಗೆ ಚರ್ಬಿನೇ ಜಾಸ್ತಿ ಇತ್ತು ಸಾಂಬಾರಲ್ಲಿ, ಎಣ್ಣೆನೇ ಹಾಕೋದು ಬೇಡ ಅಷ್ಟು ಚರ್ಬಿ ಇತ್ತು. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ.